ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಥ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6th ಕ್ಲಾಸ್ ಇದರಲ್ಲಿ ನಾವು ಪ್ರಥಮ ಚಿಕಿತ್ಸೆ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ಪ್ರಥಮ ಚಿಕಿತ್ಸೆಯಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂತಂದರೆ, ಪ್ರಥಮ ಚಿಕಿತ್ಸೆಯ ಅರ್ಥ ತಿಳ್ಕೊತೀವಿ, ಪ್ರಥಮ ಚಿಕಿತ್ಸೆಯ ಮಹತ್ವ ತಿಳ್ಕೊತೀವಿ, ಪ್ರಥಮ ಚಿಕಿತ್ಸೆಯ ಸಲಕರಣೆಗಳು, ಪ್ರಥಮ ಚಿಕಿತ್ಸೆಯ ಸುವರ್ಣ ನಿಯಮಗಳು. ಇಷ್ಟು ವಿಷಯಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಈ ಒಂದು ಕ್ಲಾಸಲ್ಲಿ ನಾವು ಈ ಒಂದು ಟಾಪಿಕಲ್ಲಿ ತಿಳ್ಕೊತೀವಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅವರ ತರಗತಿಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಇಂದಿನ ಬದುಕು ಅನಿಶ್ಚಿತ. ಇಂದಿನ ಬದುಕು ಏನಿದೆ ನಮಗೆ ಅನಿಶ್ಚಿತವಾಗಿದೆ. ಯಾಕೆ ನಿಶ್ಚಿತವಾಗಿ ಇಷ್ಟು ದಿನ ಇರ್ತೀವಿ ಅಂತ ಹೇಳೋಕ್ಕೆ ಆಗೋದಿಲ್ಲ. ವಿಪರೀತ ಜನಸಂದಣಿ ಮತ್ತು ಹೆಚ್ಚಿನ ವಾಹನಗಳಿಂದ ಆಕಸ್ಮಿಕ ಅಪಘಾತಗಳಿಗೆ ನಾವೇನಾಗ್ತೀವಿ, ಗುರಿಯಾಗ್ತೀವಿ. ವಿಪರೀತವಾದಂತಹ ಒಂದು ಜನಸಂದಣಿ ಇರ್ತೈತೆ, ಜನಸಂಖ್ಯೆ ಅಧಿಕವಾಗಿರ್ತೈತಿ, ಹೆಚ್ಚಿನ ವಾಹನಗಳ ದಟ್ಟಣೆ ಇರ್ತೈತಿ. ಈ ಒಂದು ಎಲ್ಲ ಒಂದು ಅಂಶಗಳಲ್ಲಿ ನಾವೇನು ಮಾಡ್ತೀವಿ, ಆಕಸ್ಮಿಕವಾಗಿ ಕೆಲವೊಂದು ಅಪಘಾತಗಳಿಗೆ ಏನಾಗ್ತೀವಿ, ನಾವು ಗುರಿ ಆಗ್ತೀವಿ ಅಥವಾ ಈಡಾಗ್ತೀವಿ. ಆ ಒಂದು ಟೈಮ್ನಲ್ಲಿ ನಾವೇನು ಮಾಡಬೇಕು, ಪ್ರಥಮ ಚಿಕಿತ್ಸೆ ನಮಗೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತೈತೆ. ಹಾಗಾದರೆ ಪ್ರಥಮ ಚಿಕಿತ್ಸೆ ಅಂದರೆ ಏನು ಅಂತಂದ್ರೆ ನೋಡಿರಿ, ಅಪಘಾತಕ್ಕೆ ಒಳಗಾದವರನ್ನು ವೈದ್ಯರ ಸೇವೆ ದೊರಕುವವರೆಗೂ ಪ್ರಾಣಾಪಾಯದಿಂದ ರಕ್ಷಿಸಲು ನೀಡುವಂತಹ ಪೂರಕ ಚಿಕಿತ್ಸೆಯನ್ನು ಪ್ರಥಮ ಚಿಕಿತ್ಸೆ ಅಂತೇಳಿ ಕರಿತೀವಿ. ಅಪಘಾತಕ್ಕೆ ಒಳಗಾದವರನ್ನು ಯಾರು ಅಪಘಾತಕ್ಕೆ ಒಳಗಾಗಿದ್ದಾರೋ ಅವರಿಗೆ ವೈದ್ಯರಲ್ಲಿಗೆ ಕರೆದುಕೊಂಡು ಹೋಗುವುದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡ್ತೀವಿ, ಅವರನ್ನು ಪ್ರಾಣಾಪಾಯದಿಂದ ರಕ್ಷಿಸಲು ಕೆಲವೊಂದು ಏನು ಮಾಡ್ತೀವಿ, ಅದಕ್ಕೆ ಅಂದರೆ ಯಾವ ಒಂದು ಗಾಯ ಆಗಿದೋ ಆ ಒಂದು ಗಾಯಕ್ಕೆ ಪೂರಕವಾಗಿ ಏನು ಮಾಡ್ತೀವಿ, ನಾವು ಚಿಕಿತ್ಸೆಯನ್ನು ನೀಡ್ತೀವಿ. ಅದಕ್ಕೆ ಏನಂತೀವಿ, ನಾವು ಪ್ರಥಮ ಚಿಕಿತ್ಸೆ ಅಂಥೇಳಿ ಕರಿತೀವಿ. ಹಾಗಾದರೆ ಪ್ರಥಮ ಚಿಕಿತ್ಸೆಯ ಮಹತ್ವ ನೋಡಿರಿ. ಪ್ರಥಮ ಚಿಕಿತ್ಸೆ ನಮ್ಗೆ ಯಾಕೆ ಬೇಕು ಅಂತೀವಿ, ರಕ್ತಸ್ರಾವವನ್ನು ತಡೆಗಟ್ಟಿ ರೋಗಿಯನ್ನು ಸಾವಿನ ದವಡೆಯಿಂದ ರಕ್ಷಿಸಬೇಕಾದ್ರೆ ನಮಗೇನು ಬೇಕು, ಅಲ್ಲಿ ಪ್ರಥಮ ಚಿಕಿತ್ಸೆ ಬೇಕಾಗಿರ್ತೈತೆ. ನೋವಿನ ತೀಕ್ಷ್ಣತೆಯನ್ನು ಏನು ಮಾಡ್ತೈತಿ, ಇದು ಕಡಿಮೆ ಮಾಡ್ತೈತಿ. ನೋವಿನ ಒಂದು ತೀಕ್ಷ್ಣತೆ, ನೋವಿನ ಒಂದು ಏನಾಗ್ತೈತಿ, ತೀವ್ರತೆ ಏನಾಗ್ತೈತಿ, ಅದು ಕಡಿಮೆ ಮಾಡ್ತೈತಿ. ವೈದ್ಯರಲ್ಲಿಗೆ ಹೋಗುವವರೆಗೂ ಏನು ಮಾಡ್ತೈತೆ, ಆತನ ದೇಹ ಸ್ಥಿತಿಯು ಹದಗೆಡದಂತೆ ತಪ್ಪಿಸಿಕೊಳ್ಳೋಕೆ ಏನಾಗ್ತೈತಿ, ಪ್ರಥಮ ಚಿಕಿತ್ಸೆ ಅವಶ್ಯಕವಾಗಿ ಬೇಕಾಗ್ತೈತಿ. ಆತನಿಗೆ ಅಂದರೆ ಯಾರು ಗಾಯಗಳಾಗಿದ್ದಾರೋ ಅವರಿಗೆ ಧೈರ್ಯವನ್ನು ನೀಡಿ ಆತ್ಮವಿಶ್ವಾಸವನ್ನು ಹೆಚ್ಚಿಸೋಕೆ ಏನಾಗ್ತೈತೆ, ನಮಗೆ ಪ್ರಥಮ ಚಿಕಿತ್ಸೆ ಬೇಕಾಗ್ತೈತೆ. ಮುಂದಿನ ಚಿಕಿತ್ಸೆಗೆ ಸಹಾಯ ಮಾಡ್ತೈತೆ. ಮುಂದಿನ ಚಿಕಿತ್ಸೆ ಏನು ಮಾಡ್ತೈತೆ, ಇದು ಕೊಡ್ಕೊಳ್ಳೋಕೆ ಏನಾಗ್ತೈತೆ, ತೆಗೆದುಕೊಳ್ಳೋಕ್ಕೆ ಸಹಾಯ ಮಾಡ್ತೈತೆ. ಇದಕ್ಕೆ ಪೂರಕ ಚಿಕಿತ್ಸೆ ಅಂತ ಕೂಡ ನಾವು ಕರಿತೀವಿ. ಈ ರೀತಿಯಾಗಿ ಪ್ರಥಮ ಚಿಕಿತ್ಸೆಯು ಹಲವಾರು ಮಹತ್ವಗಳನ್ನು ಹೊಂದಿದೆ. ಇಷ್ಟೇ ಕೊಟ್ಟಿದ್ದಾರೆ, ಆದರೆ ಇದಕ್ಕಿಂತ ಹೆಚ್ಚಿನವು ಮಹತ್ವಗಳನ್ನು ನಾವಿಲ್ಲಿ ಗುರುತಿಸ್ಬೋದು. ಈ ರೀತಿಯಾಗಿ ಪ್ರಥಮ ಚಿಕಿತ್ಸೆಯು ಹಲವು ಮಹತ್ವವನ್ನು ಹೊಂದಿದ್ದು ಅಪಘಾತಕ್ಕೆ ಒಳಗಾದ ವ್ಯಕ್ತಿಯನ್ನು ಏನು ಮಾಡ್ತೀವಿ, ನಾವು ಪ್ರಾಣಾಪಾಯದಿಂದ ಕಾಪಾಡ್ತೀವಿ ಎಂಬುದು ಇಲ್ಲಿ ಅಕ್ಷರಶಃ ಏನಾಗುತ್ತದೆ, ಸತ್ಯ ಆಗುತ್ತದೆ. ಹಾಗಾದರೆ ಪ್ರಥಮ ಚಿಕಿತ್ಸೆ ನೀಡಬೇಕಾದ್ರೆ ಅಲ್ಲಿ ಏನೇನು ಸಲಕರಣೆಗಳು ಇರಬೇಕು ಅಂತೇಳಿ ನೋಡೋಣ. ಈಗ ಪ್ರಥಮ ಚಿಕಿತ್ಸಕನು ತನ್ನಲ್ಲಿ ಚಿಕಿತ್ಸೆಗಾಗಿ ಕೆಲವು ಪರಿಕರಗಳನ್ನು ಏನು ಮಾಡ್ತೀವಿ ಅಥವಾ ಸಲಕರಣೆಗಳನ್ನು ಹೊಂದಿರುವುದು ಅತಿ ಅವಶ್ಯಕವಾಗಿರ್ತೈತಿ. ಅವು ಯಾವ್ಯಾವು ಅಂತಂದರೆ, ಬ್ಯಾಂಡೇಜ್ ಇರಬೇಕು, ಹತ್ತಿ ಇರಬೇಕು, ನೋವು ನಿವಾರಕ ಸ್ಪ್ರೇ ಇರಬೇಕು, ಮಾತ್ರೆ ಇರಬೇಕು, ಅಯೋಡಿನ್ ಇರಬೇಕು, ಹಾಗೆ ಸೋಡಿಯಂ ಬೈಕಾರ್ಬನೇಟ್ ಇರಬೇಕು, ಜಿಗುಟು ಪಟ್ಟಿಗಳು ಇರಬೇಕು, ಮತ್ತು ಬ್ಲಡ್ ಇರಬೇಕು, ಕತ್ರಿ, ಚಿಮ್ಮಟ್ಟಿಗೆ, ಹೀಗೆ ವಿವಿಧ ಬಗೆಯ ಮುಲಾಮುಗಳು ಕೂಡ ಇರಬೇಕು. ಇವೆಲ್ಲ ಸಲಕರಣೆಗಳನ್ನು ಪ್ರಥಮ ಚಿಕಿತ್ಸೆ ಒಂದು ಪೆಟ್ಟಿಗೆಯಲ್ಲಿ ಇರಬೇಕಾದಂತಹ ಅತಿ ಅವಶ್ಯಕ ಸಲಕರಣೆಗಳಿರ್ತವೆ. ಇದ್ರ ಮೇಲೊಂದು ಕ್ವಶನ್ ಆಗಿದೆ, ಓಲ್ಡ್ ಕ್ವಶನ್ ಪೇಪರಲ್ಲಿ, ಪ್ರಥಮ ಚಿಕಿತ್ಸೆಯಲ್ಲಿ ಇದು ಇರೋದಿಲ್ಲ ಅಂತೇಳಿ. ಇದರಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. ಈ 4 ಆಪ್ಷನ್ 3 ಆಪ್ಷನ್ ನೀವು ಯಾವಾಗ ಕೊಟ್ಬಿಟ್ಟು ಅದರಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಸಿರಿಂಜ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಸಿರಿಂಜ್ ಏನಿಲ್ಲ, ಇಲ್ಲ, ಪ್ರಥಮ ಚಿಕಿತ್ಸೆಯಲ್ಲಿ ಅದು ಇರಬಾರ್ದು. ಏಕೆಂದರೆ ಸಿರಿಂಜ್ ಕೊಡುವಷ್ಟು ಪ್ರಥಮ ಚಿಕಿತ್ಸಕ ಏನಾಗಿರಲ್ಲ, ಅಷ್ಟು ನಾಲೆಜೇಬಲ್ ಆಗಿರಲ್ಲ. ಅದಕ್ಕೋಸ್ಕರ ಅದು ವೈದ್ಯರೇ ಕೊಡಬೇಕು. ಹಾಗಾಗಿ ಪ್ರಥಮ ಚಿಕಿತ್ಸೆಯಲ್ಲಿ ಏನಾಗಿರಲ್ಲ, ಸಿರಿಂಜ್ ಇರೋದಿಲ್ಲ. ಈ ರೀತಿ ಪ್ರಶ್ನೆ ಆಗಿದ್ದಾವೆ, ನೆನ್ಪಿಟ್ಕೊಳ್ಬೇಕು. ಪ್ರಥಮ ಚಿಕಿತ್ಸೆ ಸುವರ್ಣ ನಿಯಮಗಳು. ಪ್ರಥಮ ಚಿಕಿತ್ಸಕನು ಪ್ರಥಮ ಚಿಕಿತ್ಸಾ ತರಬೇತಿಯನ್ನು ಪಡೆದಿರಬೇಕು. ಶಿಕ್ಷಕರೇ ಪ್ರಥಮ ಚಿಕಿತ್ಸೆಯನ್ನು ನೀಡೋಕೆ ಬರಲ್ಲ, ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ದರೆ ಮಾತ್ರ ನಾವೇನು ಮಾಡಬೇಕು, ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕು. ಇಲ್ಲಾಂದರೆ ನೀಡೋಕ್ಕೆ ಹೋಗಬಾರ್ದು. ಚಿಕಿತ್ಸೆ ನೀಡುವ ಕ್ರಮವನ್ನು ಕೂಡ ಏನಿರಬೇಕು, ಆ ಚಿಕಿತ್ಸಕ ತಿಳಿದಿರಬೇಕು. ಕೃತಕ ಉಸಿರಾಟದ ಅಗತ್ಯ ಕಂಡುಬಂದರೆ ಮೊದಲು ಅದನ್ನು ಮಾಡಬೇಕು.
ವ್ಯಕ್ತಿ ಏನಾಗಿರ್ತಾನೆ ಗಾಯ ಆಗಿ ಅವನಿಗೆ ಉಸಿರಾಟದ ತೊಂದರೆ ಆಗ್ತಿರ್ತದೆ, ಅವಾಗಿ ಕೃತಕ ಉಸಿರಾಟ ಅಲ್ಲಿ ನೀಡಬೇಕು. ಅಪಘಾತದ ತೀವ್ರತೆಯನ್ನು ಪರಿಶೀಲಿಸಿ ಚಿಕಿತ್ಸೆಯನ್ನು ನೀಡಬೇಕು. ಅಪಘಾತ ಎಷ್ಟಾಗಿದೆ ನೋಡಿಕೊಂಡು ನಾವೇನು ಮಾಡಬೇಕು, ಅದಕ್ಕೆ ಚಿಕಿತ್ಸೆಯನ್ನು ನೀಡಬೇಕು. ಅಲ್ಲಿ ನಾವು ಪೂರಕ ಚಿಕಿತ್ಸೆ ನೀಡಿದ್ವಿ, ಅದು ಸಾಧ್ಯ ಇಲ್ಲ ಅಂತ ಅಂದರೆ ಅವಾಗ ಏನು ಮಾಡಬೇಕು, ನಾವು ಸಡನ್ಲಿಸಿ ಆಸ್ಪತ್ರೆಗೆ ಸಾಗಿಸಬೇಕು. ಏಕೆಂದರೆ ನಮ್ಮ ಪ್ರಥಮ ಚಿಕಿತ್ಸೆ ಅದಕ್ಕೆ ಪೂರಕವಾಗಿ ಸ್ವಲ್ಪ ಏನಾದರೂ ಹೆಲ್ಪ್ ಆಗಂಗಿರಬೇಕು. ಆಗಿದ್ರೆ ಮಾತ್ರ ನೀಡಬೇಕು, ಇಲ್ಲ ಅಂದರೆ ಅದು ನಮ್ಮಿಂದ ಆಗಲ್ಲ ಅಂತ ಅನಿಸಿದಾಗೆ ಆಗಿರಬೇಕು, ಸಡನ್ಲಿ ಅಥವಾ ವೇಗವಾಗಿ ಆಸ್ಪತ್ರೆಗೆ ಆ ಒಂದು ಗಾಯವನ್ನು ಸೇರಿಸಬೇಕು. ಅಪಘಾತ ತೀವ್ರತೆಯನ್ನು ಪರಿಶೀಲಿಸಿ ಚಿಕಿತ್ಸೆ ನೀಡಬೇಕು. ಪ್ರಥಮ ಚಿಕಿತ್ಸಕನು ಚಿಕಿತ್ಸೆಯ ಸಂದರ್ಭದಲ್ಲಿ ಅವಸರ ಮಾಡಬಾರ್ದು. ಅವಸರ ಮಾಡದೆ ಚಿಕಿತ್ಸೆಯನ್ನು ನೀಡಬೇಕು. ಯಾಕಂದರೆ ಅವಸರ ಮಾಡೋಕ್ಕೋಗಿ ಮತ್ತೆ ಇನ್ನೊಂದು ಆಗುತ್ತೆ. ಹಾಗಾಗಿ ಅವಸರ ಮಾಡದೆ ಕೂಲ್ ಮೈಂಡಿನಿಂದ ಏನು ಮಾಡಬೇಕು, ಆ ಒಂದು ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಬೇಕು. ಚಿಕಿತ್ಸೆಯ ಪೂರ್ವದಲ್ಲಿ ನೆರೆದ ಜನರನ್ನು ಏನು ಮಾಡಬೇಕು, ಮೊದಲು ನಾವು ದೂರ ಸರಿಸಬೇಕು. ಏಕೆಂದರೆ ಆ ಒಂದು ಗಾಯಾಳುಗಳಿಗೆ ಏನಾಗಿರ್ತೈತೆ, ಆಕ್ಸಿಜನ್ ಕೊರತೆ ಆಗಿರ್ತೈತೆ. ಹಾಗಾಗಿ ಶುದ್ಧವಾದ ಗಾಳಿ ಆ ಒಂದು ಗಾಯಾಳುಗಳಿಗೆ ಸಿಗಬೇಕಂತ ಹೇಳಿ ಏನು ಮಾಡಬೇಕು, ನಾವು ಅಲ್ಲಿ ನೆರೆದಂಥ ಜನರನ್ನು ಫಸ್ಟ್ ದೂರವನ್ನು ಸರಿಸಬೇಕು. ಇದರಿಂದ ರೋಗಿಗೆ ಸಾಕಷ್ಟು ಗಾಳಿ ದೊರೆತೈತೆ. ರಕ್ತಸ್ರಾವವಾಗುತ್ತಿದ್ದರೆ ಕೂಡಲೇ ನಿಲ್ಲಿಸಬೇಕು. ರಕ್ತಸ್ರಾವ ಏನಾದರೂ ಆಗ್ತಾಯಿದ್ರೆ ಫಸ್ಟ್ ಆ ರಕ್ತಸ್ರಾವ ನಿಲ್ಲುವಂಗೆ ನಾವು ಮಾಡಬೇಕು. ಅಪಘಾತಕ್ಕೀಡಾದವನಿಗೆ ಮುಖದ ಮೇಲೆ ಏನು ಮಾಡಬೇಕು, ಸ್ವಲ್ಪ ನೀರನ್ನು ಚಿಮುಕಿಸಿ ಪ್ರಜ್ಞೆ ಬರುವಂತೆ ಮಾಡಿ ನಂತರ ಚಿಕಿತ್ಸೆಯನ್ನು ನೀಡಬೇಕು, ಪ್ರಾರಂಭ ಮಾಡಬೇಕು. ಚಿಕಿತ್ಸೆ ನೀಡುವಾಗ ರೋಗಿಗೆ ಮತ್ತು ಸಂಬಂಧಿಕರಿಗೆ ಸಾಕಷ್ಟು ಆತ್ಮವಿಶ್ವಾಸ ತುಂಬಬೇಕು. ಆತ್ಮವಿಶ್ವಾಸ ತುಂಬೋದರಿಂದ ರೋಗಿ ಏನಾಗ್ತಾನೆ, ಅವ ತನ್ನ ಆತ್ಮಸ್ಥೈರ್ಯವನ್ನು ಉಳಿಸ್ಕೊಳ್ತಾನೆ. ಹಾಗಾಗಿ ಅವನಿಗೆ ಆತ್ಮವಿಶ್ವಾಸ ಕೊರತೆಯಾಗಿರ್ತೈತೆ ಆ ಒಂದು ಸಂದರ್ಭದಲ್ಲಿ. ಹಾಗಾಗಿ ಆ ಒಂದು ರೋಗಿಗೆ ಏನು ಮಾಡಬೇಕು, ಪ್ರಥಮ ಚಿಕಿತ್ಸೆ ನೀಡುವಾಗ ಆತ್ಮವಿಶ್ವಾಸವನ್ನು ತುಂಬಬೇಕು. ಇದೆಷ್ಟು ಗಾಯ ಅಂಥೇಳಿ ಈ ರೀತಿ ನಾವು ನೋಡಬೇಕು, ಆ ಒಂದು ಗಾಯಾಳಿಗೆ ಧೈರ್ಯವನ್ನು ತುಂಬಬೇಕು. ಚಿಕಿತ್ಸೆ ನೀಡುತ್ತಾ ಶೀಘ್ರದಲ್ಲಿ ಏನು ಮಾಡಬೇಕು, ವೈದ್ಯರನ್ನು ಭೇಟುವಂತೆ ಮಾಡಬೇಕು. ನಾವು ಭಾಳಷ್ಟು ಸಮಯದವರೆಗೆ ಇಲ್ಲೇ ಚಿಕಿತ್ಸೆ ನೀಡ್ಕೊತಾ ಕೂತ್ಕೋಬಾರ್ದು. ಚಿಕಿತ್ಸೆ ನೀಡ್ಕೊತಾ ನೀಡಬೇಕು, ವೈದ್ಯರಲ್ಲಿಗೆ ಸಾಕಷ್ಟು ವೇಗವಾಗಿ ಏನು ಮಾಡಬೇಕು, ಸಾಗಿಸಬೇಕು. ಅನಾವಶ್ಯಕವಾದ ಚಿಕಿತ್ಸೆಯನ್ನು ದೀರ್ಘಕಾಲದವರೆಗೆ ನೀಡುತ್ತಾ ಸಮಯವನ್ನು ಹಾಳು ಮಾಡಬಾರ್ದು. ಈ ರೀತಿಯಾಗಿ ಪ್ರಥಮ ಚಿಕಿತ್ಸೆಯು ಅಪಾಯದಲ್ಲಿ ಇರುವ ವ್ಯಕ್ತಿಯ ಜೀವ ಉಳಿಸುವಲ್ಲಿ ಏನು ಮಾಡ್ತೈತೆ, ಹೆಚ್ಚಿನ ಅನಾಹುತ ಆಗುವುದನ್ನು ಏನು ಮಾಡ್ತದೆ, ಇದು ತಡಿತೈತೆ. ಅದರಿಂದ ಈ ವ್ಯವಸ್ಥೆಯನ್ನು ಎಲ್ಲ ಕ್ಷೇತ್ರಗಳಲ್ಲಿ ವಿಸ್ತರಿಸಿಕೊಳ್ಳುವುದು ನಮ್ಮೆಲ್ಲರ ಏನಾಗಿರ್ತೈತೆ, ಅದೇ ಕರ್ತವ್ಯವಾಗಿರ್ತೈತೆ. ನಿಮಗಿದು ತಿಳಿದಿರಲಿ. ನೋಡಿರಿ ಏನು ತಿಳಿದಿರಲಿ, ಏನು ಕೊಟ್ಟಿದ್ದಾರೆ ನೋಡಿರಿ. ಪ್ರಥಮ ಚಿಕಿತ್ಸೆಯನ್ನು ಮೊಟ್ಟ ಮೊದಲು ಏನು ಮಾಡಿದ್ದಾರೆ, 1879ರಲ್ಲಿ ಇಂಗ್ಲೆಂಡಿನ ಸೆಂಟ್ ಜಾನ್ಸ್ ಆಂಬುಲೆನ್ಸ್ ಸಂಘದವರು ಜಾರಿಗೆ ತರ್ತಾರೆ. ಪ್ರಥಮ ಚಿಕಿತ್ಸೆ ಮೊಟ್ಟ ಮೊದಲ ಬಾರಿಗೆ ಎಷ್ಟರ ಜಾರಿಗೆ ತಂದರು ಅಂದರೆ 1879ರಲ್ಲಿ. ಯಾರು ತಂದರು ಅಂದರೆ ಇಂಗ್ಲೆಂಡಿನ ಸೆಂಟ್ ಜಾನ್ಸ್ ಆಂಬುಲೆನ್ಸ್ ಸಂಘದವರು ಏನು ಮಾಡ್ತಾರೆ, ಈ ಪ್ರಥಮ ಚಿಕಿತ್ಸೆಯನ್ನು ಜಾರಿಗೆ ತರ್ತಾರೆ. ಆಘಾತಕ್ಕೆ ಒಳಗಾದವನಿಗೆ ವೈದ್ಯರ ಚಿಕಿತ್ಸೆ ದೊರೆಯುವ ಮೊದಲು ನೀಡುವಂತಹ ಪೂರಕ ಚಿಕಿತ್ಸೆಗೆ ಏನಂತೀವಿ ನಾವು ಪ್ರಥಮ ಚಿಕಿತ್ಸೆ ಅಂತೇಳಿ ಕರಿತೀವಿ. ಪ್ರಥಮ ಚಿಕಿತ್ಸೆ ನೀಡುವವನು ಚಿಕಿತ್ಸೆಯ ಬಗ್ಗೆ ಏನು ಮಾಡಬೇಕು, ಸಂಪೂರ್ಣವಾದಂಥ ಮಾಹಿತಿ ಹೊಂದಿರಬೇಕು. ಪ್ರಥಮ ಚಿಕಿತ್ಸೆಯು ವ್ಯಕ್ತಿಯ ಜೀವ ರಕ್ಷಿಸುವಲ್ಲಿ ಏನು ಮಾಡ್ತೈತೆ, ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತೈತೆ. ಪ್ರಥಮ ಚಿಕಿತ್ಸೆಗೆ ನಿರೀಕ್ಷೆ ಬೇಡ. ರೋಗಗಳಿಗೆ ನೀಡಬೇಕು, ಉಪೇಕ್ಷೆ ಬೇಡ. ನೋಡಿರಿ, ಪ್ರಥಮ ಚಿಕಿತ್ಸೆ ನೀಡೋದಕ್ಕೆ ನಿರೀಕ್ಷೆ ಬೇಡ, ರೋಗಗಳಿಗೆ ಉಪೇಕ್ಷೆ ಬೇಡ. ಈ ರೀತಿ ಕೊಟೇಶನ್ ಇರ್ತವೆ, ನೆನ್ಪಿಟ್ಕೋಬೇಕು. ಈಗ ಏನಿದೆ ಲೆಸನ್ ನೋಡಿದವರು ಪ್ರಥಮ ಚಿಕಿತ್ಸೆ, ಆ ಒಂದು ಪ್ರಥಮ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಕ್ವಶನ್ ಆನ್ಸರ್ ಇದ್ದಾವೆ ನೋಡೋಣ. ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿರಿ. ಪ್ರಥಮ ಚಿಕಿತ್ಸೆಯನ್ನು ಮೊಟ್ಟ ಮೊದಲಿಗೆ ಡ್ಯಾಶ್ ಸಂಘದವರು ಜಾರಿಗೆ ತಂದರು ಅಂದರೆ ಆಂಬುಲೆನ್ಸ್ ಸಂಘ. ಇಂಗ್ಲೆಂಡಿನ ಆಂಬುಲೆನ್ಸ್ ಸಂಘದವರು ಏನು ಮಾಡ್ತಾರೆ, ಸೆಂಟ್ ಜಾನ್ಸ್ ಆಂಬುಲೆನ್ಸ್ ಸಂಘದವರು ಈ ಒಂದು ಪ್ರಥಮ ಚಿಕಿತ್ಸೆಯನ್ನು ಜಾರಿಗೆ ತರ್ತಾರೆ. ಎಷ್ಟಾಗಂದರೆ 1879ರಲ್ಲಿ. ಪ್ರಥಮ ಚಿಕಿತ್ಸಕನು ವ್ಯಕ್ತಿಯ ಡ್ಯಾಶ್ ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾನೆ. ವ್ಯಕ್ತಿಯ ಜೀವ ಉಳಿಸುವಲ್ಲಿ ಏನು ಮಾಡ್ತಾನೆ, ಇವನು ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಈಗ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. ಪ್ರಥಮ ಚಿಕಿತ್ಸೆ ನೀಡುವಾಗ ರೋಗಿಗೆ ನಾವೇನು ಮಾಡಬೇಕು, ಸಾಕಷ್ಟು ಡ್ಯಾಶ್ ತುಂಬಬೇಕು. ಭಯ ತುಂಬಬೇಕಾ, ಆತ್ಮಸ್ಥೈರ್ಯ ತುಂಬಬೇಕಾ, ಆತ್ಮವಿಶ್ವಾಸ ತುಂಬಬೇಕಾ, ಪ್ರೇರಣೆ ತುಂಬಬೇಕಂದ್ರೆ ಆತ್ಮವಿಶ್ವಾಸ ತುಂಬಬೇಕು. ಪ್ರಥಮ ಚಿಕಿತ್ಸೆಯು ಅಪಘಾತವಾದಾಗ ವ್ಯಕ್ತಿಯ ದೇಹದ ಸ್ಥಿತಿ ತಪ್ಪಿಸುವುದು ಏನು ಮಾಡ್ತೈತೆ, ಉತ್ತಮಗೊಳ್ಳುವುದನ್ನು, ಹದಗೆಡುವುದನ್ನು, ಸದೃಢವಾಗುವುದನ್ನು, ಬಲಗೊಳ್ಳುವುದನ್ನು ಏನು ಮಾಡಬೇಕು ನಾವು. ಪ್ರಥಮ ಚಿಕಿತ್ಸೆಯು ಅಪಘಾತವಾದಾಗ ನೋಡಲಿ, ಪ್ರಥಮ ಚಿಕಿತ್ಸೆಯು ಅಪಘಾತವಾದಾಗ ವ್ಯಕ್ತಿಯ ದೇಹದ ಸ್ಥಿತಿ ಡ್ಯಾಶ್ ತಪ್ಪಿಸುವುದಂದರೆ ಹದಗೆಡುವುದನ್ನು ನಾವು ತಪ್ಪಿಸುವುದು, ಹದಗೆಡದಂಗೆ ನೋಡ್ಕೋಬೇಕು ಅಂತ ಅರ್ಥ ಇದೆ.
ಅಪಘಾತವಾದಾಗ ಡ್ಯಾಶ್ ನೀಡುವುದನ್ನು ಪ್ರಥಮ ಚಿಕಿತ್ಸೆ ಅಂತೀವಿ. ಅಂದರೆ ಪೂರಕ ಚಿಕಿತ್ಸೆ ನೀಡೋದನ್ನು ಪ್ರಥಮ ಚಿಕಿತ್ಸೆ ಅಂತೇಳಿ ಕರಿತೀವಿ. ಇವಾಗ ಹೊಂದಿಸಿ ಬರೆಯಿರಿ. ಪ್ರಥಮ ಚಿಕಿತ್ಸೆಯನ್ನು ನೆರೆದ ಜನರನ್ನು ಪ್ರಥಮ ಚಿಕಿತ್ಸೆಗೂ ಏನು ಮಾಡಬೇಕು ನೋಡಿರಿ, ನೆರೆದ ಜನರನ್ನು ಏನು ಮಾಡಬೇಕು ನಾವು ಗಾಯಗಳಿಂದ ದೂರ ಸರಿಸಬೇಕು. ಪ್ರಥಮ ಚಿಕಿತ್ಸೆ ಏನು ಮಾಡ್ತೈತೆ 1879ರಲ್ಲಿ ಜಾರಿಗೆ ತರ್ತಾರೆ. ಪ್ರಥಮ ಚಿಕಿತ್ಸೆಯು ಪ್ರಾಣಾಪಾಯದಿಂದ ಏನು ಮಾಡ್ತೈತೆ ಕಾಪಾಡ್ತೈತೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಥಮ ಚಿಕಿತ್ಸೆಗೆ ಬೇಕಾಗುವ ಸಲಕರಣೆಗಳು ಏನೇನಿದ್ದಾವೆ? ಬ್ಯಾಂಡೇಜ್ ಇದೆ, ಮುಲಾಮ್ ಇದೆ, ಮತ್ತು ಸೋಡಿಯಂ ಕಾರ್ಬೊನೇಟ್ ಇದೆ, ಮತ್ತೇನಿರುತ್ತೆ ಅಲ್ಲಿ ಬ್ಲೇಡ್ ಇರುತ್ತೆ, ಕತ್ರಿ ಇರುತ್ತೆ, ವಿವಿಧ ರೀತಿಯ ಮುಲಾಮ್ಗಳಿರ್ತವೆ, ಸೋಡಿಯಂ ಕಾರ್ಬೊನೇಟ್ ಅಲ್ಲ ಸೋಡಿಯಂ ಬೈಕಾರ್ಬೊನೇಟ್ ಇರುತ್ತೆ, ನೋವು ನಿವಾರಕ ಸ್ಪ್ರೇ ಇರುತ್ತೆ. ಇವೆಲ್ಲ ಏನಿರುತ್ತೆ ಸಲಕರಣೆಗಳು ಇರ್ತವೆ. ನೀವು ಒಂದ್ಸರಿ ನೋಟ್ಸ್ ಮಾಡ್ಕೊಳ್ರಿ. ಪ್ರಥಮ ಚಿಕಿತ್ಸೆ ಯಾವುದಾದ್ರೂ ಒಂದು ಸುವರ್ಣ ನಿಯಮ ಬರೀರಿ ಅಂತ ಹೇಳಿದರೆ, ಪ್ರಥಮ ಚಿಕಿತ್ಸೆ ಸುವರ್ಣ ನಿಯಮಗಳು ಸಾಕಷ್ಟು ಇದ್ದಾವೆ, ಅವ್ರು ನೋಡ್ಕೊಂಡು ಬರೀರಿ. ರೋಗಿಗೆ ಮಾಡಬೇಕು ಸಾಕಷ್ಟು ಆತ್ಮವಿಶ್ವಾಸ ತುಂಬಬೇಕು. ರೋಗಿಗೆ ಶುದ್ಧವಾದಂಥ ಗಾಳಿ ಸಿಗುವಂತೆ ನೆರೆದವ್ರನ್ನ ಮಾಡಬೇಕು, ದೂರ ಮಾಡಬೇಕು. ಅವನಿಗೆ ಏನಾದರೂ ಮೂರ್ಛೆ ಹೋಗಿದರೆ ಫಸ್ಟ್ ನೀರನ್ನು ಮುಖಕ್ಕೆ ನೀರಿಗೆ ಚಿಂಪಡಿಸಬೇಕು, ಪ್ರಜ್ಞೆ ಬರುವಂಗೆ ಮಾಡಬೇಕು. ಅದಕ್ಕೆ ಗಾಯ ಆದಾಗ ಆ ಗಾಯಕ್ಕೆ ಪೂರಕವಾದಂಥ ಚಿಕಿತ್ಸೆಯನ್ನು ನೀಡಬೇಕು. ಸಾಕಷ್ಟು ಏನು ಮಾಡಬೇಕು, ಆದಷ್ಟು ಬೇಗನೆ ವೈದ್ಯರಿಗೆ ಆ ಒಂದು ಗಾಯಗಳನ್ನು ಸಾಗಿಸ್ಬೇಕು. ಈ ರೀತಿ ನಿಯಮಗಳಿದ್ದಾವೆ, ನೋಡ್ಕೊಂಡು ಬರೀರಿ. ಇಷ್ಟೇನಾಯಿತು, ಪ್ರಥಮ ಚಿಕಿತ್ಸೆ ಆಯಿತು. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಏನು ಮಾಡೋಣ, ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.